ಏನು ರಾಕೆ ಒಬ್ಬನೇ ಕೂತ್ಬಿಟ್ಟಿದ್ಯಾ? ಐ ಲೈಕ್ ಇಟ್. ಎಂತದಿದ್ದು ಜಾನಿ ಬಾಯ್, ಬೆಳಿಗ್ಗೆನೆ ಬಾಯಿಗೆ ಬೀಡಿ ಹಾಕೊಂಡು ಬಂದಿದ್ದೀರಾ? ಅದು ನಾನು ರೇಡಿಯೋ ಜಾತಿ ಆಗಿದ್ದಾಗ ಹಾಕೊಟ್ಟಿದ್ದೆ ಕಣ. ಮುದ್ದೆ ಒಂದಷ್ಟು ದಿವಸ ಬಿಟ್ಟೋಗ್ಬಿಟ್ಟಿತ್ತು. ಇವತ್ತು ಯಾಕೋ ಮತ್ತೆ ಹಳೆದೆಲ್ಲ ನೆನಪಾಗಿ ಹಾಕ್ಕೊಂಡೆ. ಇದನ್ನ ಹಾಕೊಂಡ್ರೆ ಜೋಶ್ ಬಂದು ಬಿಡುತ್ತೆ ಕಣ. ಐ ಲೈಕ್ ಇಟ್. ನೀವು ರೇಡಿಯೋ ಜಾಕಿ ಆಗಿದ್ದೀರಾ? ಯಾವ ರೇಡಿಯೋದಲ್ಲಿ ಮರ್ರೆ? ಎಲ್ಲ ರೇಡಿಯೋದಲ್ಲೂ ಆಗಿದೆ ಕಣ. ಬೇಜಾರಾಗಿ ಎಲ್ಲ ರೇಡಿಯೋನು ಬಿಟ್ಬಿಟ್ಟೆ. ಇದನ್ನ ಹಾಕೊಂಡು ಮಾತಾಡ್ತಾ ಇದ್ರೆ ಜನ ಹಾಡು ಕೇಳೋದನ್ನ ಬಿಟ್ಟು ಬರೀ ನನ್ನ ಮಾತನ್ನೇ ಕೇಳ್ತಾ ಇದ್ರು. ಓಯ್, ನನಗೊಂದು ಬೀಡಿ ಇದ್ರೆ ಕೊಡಿಯಲ್ಲ? ಹಾಂ, ಒಂದೇ ಬಿಡೋ ಇದೆ ಕಣ. ನೀನು ಕೇಳ್ತಿದ್ದೆ ಅಂದ್ರೆ ತಗೊಳ. ಐ ಲೈಕ್ ಇಟ್. ಇದರಲ್ಲಿ ಒಂದು ನಮೂನೆ ಫೀಲ್ ಆಗ್ತಾ ಉಂಟಲ್ಲ. ಓ, ಜೋಶು ಉಕ್ಕುತ್ತಾ ಉಂಟು ಅಂತ ಕಾಣ್ತದೆ. ಬರ್ತೇನೆ. ಹೋಗು ಹೋಗು, ಇವತ್ತು ರಾತ್ರಿ ನಿನ್ನ ಗಂಟ್ಲು ನೆಗದ್ ಬಿದ್ದೋಗುತ್ತೆ. ಆಮೇಲೆ ಪುಟ್ಮಲಿ ಬಾಬಣ್ಣ ಅದ್ ಯಾಕಂಗ್ ಪುನಃ ಪುನಃ ಕರ್ದಿರಿ? ಅಡ್ಗೆ ಮಾಡಕ್ ಬಿಡಿ. ಅಯ್ಯೋ, ನಿನಗೆ ಆ ಕೆಲಸ ಬಿಟ್ರೆ ಬ್ಯಾರಿ ಏನ್ ಮಾಡಕ್ ಬಂದು ಹೇಳು? ನಿಮ್ಮನ್ನ ಪ್ರೀತಿ ಮಾಡಕ್ ಬರ್ತದ? ನನಗ ಚಿಕ್ಕಿ, ಅದು ಬರೀ ಬಾಯಿ ಮಾತಿಗೆ ಅಷ್ಟೇ. ಕಾರ್ಯರೂಪಕ್ಕೆ ಬರೋಷ್ಟಲ್ಲಿ ನಾನು ಕುರುಪಿ ಆಗ್ಬಿಟ್ಟಿರ್ತೀನಿ. ಮಾಯಕಾರ ಏನಿದು ಅಪಸ್ವರ? ಯಾವುದೋ ಒಂದ್ ಸ್ವರ ಬುಡಮೆ. ಅಲ್ಲ ಪುಟ್ಮಲಿ, ಇವತ್ತು 9 ಮಿಳ್ಳ ಬಂದ್ರೆ ಅವನ್ನ ಯಾವುದೇ ಕಾರಣಕ್ಕೂ ಒಟ್ಟಿ ಒಳಗೆ ಸೇರ್ಸ್ಕೋಬೇಡ. ನನ್ ಕೇಳಿದ್ರೆ ಊರ್ಗ್ ಹೊಂಟೋಗೋರ ಅಂತ ಹೋಗ್ಬಿಡು. ಅವ ಯಾನೇ ಹೇಳಿ ನಿನ್ನ ಯಾಮಾರ್ಸಕ್ ನೋಡ್ತಾನೆ. ಯಾವುದೇ ಕಾರಣಕ್ಕೂ ಯಾಮಾರ್ಬೇಡ. ಬಾಬಣ್ಣ ಇಷ್ಟೆಲ್ಲ ಪಾಡ್ಪಡೋ ಬದಲು ಪಾಪ ಅವ್ನ ಸಂಬಳ ಅವನು ಕೊಟ್ಬಿಡಿ. ಹೂಂಕನೆ ಅವಳಮ್ಮೆ, ಹೆಂಗೂ ನಿಮ್ಮ ಸೆಂಚುರಿ ಗೌಡ ನಂಗೆ ವರದಕ್ಷಿಣೆ ಕೊಟ್ಟಿಲ್ವಲ್ಲ, ಅದನ್ನ ನೀನು ಈಸ್ಕೊಂಬಂದು ನಂಗೆ ಕೊಟ್ಬಿಡು. ನಾನು ಅವನಿಗೆ ಸಂಬಳ ಕೊಟ್ಬಿಡ್ತೀನಿ. ಬಾಬಣ್ಣ ವರದಕ್ಷಿಣೆ ತಗೊಳ್ಳೋ ತಪ್ಪಲ್ವಾ? ಹಂಗೆ ನೀನು ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋದು ತಪ್ಪು. ನಾ ಹೇಳೋದು ಕೇಳ್ಕೊಂಡಿರ್ಬೇಕು. ಆಮೇಲೆ ಪುಟ್ಮಲಿ 9 ಮಿಳ್ಳ ಬಂದ ಅನ್ಸುತ್ತೆ. ಹೋಗಿ ನೋಡಿ ಹಂಗೆ ಅವಳು ಕಳಿಸ್ಬಿಡಮ್ಮೆ. ನಾ ಇಲ್ಲೇ ಔಚ್ಕೊತೀನಿ. ಹೋಗು. ನಮಸ್ಕಾರ ಅದಕ್ಕೆವ. ನಮಸ್ಕಾರ ರಾಜು. ರಾಜು, ಅದು ಬಾಬಣ್ಣ ಊರ್ಗ್ ಹೋಗವ್ರೆ. ಬರತ್ 2 ದಿನ ಆಯ್ತದೆ. ಯಾನೆ ದುಃಖ ಆಯ್ತೈತೆ. ಯಾಕೆ ರಾಜು, ಏನಾಯ್ತು? ನಾನು ಗೌಡ್ರ ಹತ್ರ ಹಂಗೆ ನಡ್ಕೋಬಾರ್ದಿತ್ತು. ದೇವ್ರಂಗಿರೋ ಗೌಡ್ರ ಹತ್ರ ಹಂಗೆ ನಡ್ಕೊಂಡಿದ್ಕೆ ಜೀವನದಲ್ಲಿ ನನಗೆ ನನ್ನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ನೆನ್ನೆಯಿಂದ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ನೀರ್ ಕುಡಿನಿಲ್ವಾ? ನಿನ್ಗೆ ಬಾಯಾರಿಕೆ ಆಯ್ತಲ್ವಾ? ಬಾಯಾರಿಕೆ ಆಯ್ತು. ಗೌಡ್ರು ಕ್ಷಮಿಸೋರ್ಗು ನಾನು ನೀರು ಕುಡಿಯೋಕ್ಕಿಲ್ಲ. ಅವ್ರು ಏನಾದ್ರೂ ಕ್ಷಮಿಸ್ಲಿಲ್ಲ ಅಂದ್ರೆ ಕೆರೆಗೆ ಬಿದ್ಬಿಟ್ಟು ಅಡ್ ತುಂಬ ನೀರು ಕುಡಿಸಿ ಹತ್ತೋಗ್ಬಿಡ್ತೀನಿ. ರಾಜು, ಹಂಗೆಲ್ಲ ಮಾಡ್ಬೇಡ. ಬಾಬಣ್ಣ ನಿನ್ನೆ ಕೂತಿದ್ರಲ್ಲ, ಅಲ್ಲೇ ಕೂತವ್ರೆ. ಒಂದು ಕ್ಷಮೆ ಕೇಳು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.